ಸೀರಿಯಲ್ ಟೈಮ್ ಅಲ್ಲಿ ಯಶ್ ಅವ್ರು ಯಾವಾಗ್ಲೂ ಹೇಳೋರಂತೆ ಈ ತರ ಮಾಡ್ತೀನಿ, ಈ ತರ ಬ್ಯಾನರ್ ಅಲ್ಲಿ ಮಾಡ್ತೀನಿ, ಇಷ್ಟು ಕೋಟಿ ಬಡ್ಜೆಟ್ ಮಾಡ್ತೀನಿ. ಅವ್ರೊಂದು ಇಂಟರ್ವ್ಯೂ ಹೇಳ್ತಾರೆ ಪಾಪ, ಬಸ್ ಸ್ಟಾಪ್ ಅಲ್ಲಿ ಇದ್ದಾಗ ಮನೆಗೆ ಹೋಗ್ಬಿಡ್ಲಾ ಅಥವಾ ಸಿನಿಮಾ ಕಡೆನೆ ಹೋಗ್ಬಿಡ್ಲಾ ಅಂತ ಸ್ಟ್ರೆಸ್ ಚೂಸ್ ಮಾಡ್ಲಾ ಇಲ್ಲ ನನ್ನ ಮ್ಯಾನಿಫೆಸ್ಟೇಷನ್ ಚೂಸ್ ಮಾಡ್ಲಾ ಅಂತ ಅವ್ರು ರೈಟ್ ಚಾಯ್ಸ್ ಮಾಡಿದ್ರು. This is just a beginning. ದೀಪಿಕಾ ಪಡುಕೋಣೆ ಅವರು ತುಂಬಾ ಅದ್ಭುತವಾಗಿ ಹೇಳ್ತಾರೆ ಇದನ್ನ. ಶಾರುಖ್ ಖಾನ್ ಡೈಲಾಗ್ ಇದೆಯಲ್ಲ, ಅಗರ್ ದಿಲ್ ಸೆ ತುಮ್ ಕುಚ್ ಚಾओगे तो कायनात उस पे लग जाएगा ಅಂತ. ಆತರ when you really want something, universe will really help ಅಂತ ಹೇಳ್ತಾರಕ್ಕೆ. ಬೆಂಗಳೂರಿನ ಒಂದು ಪುಟ್ಟ ಕಾಲೇಜಿಂದ ಅಲ್ಲಿವರೆಗೂ ಹೋಗ್ಬೇಕು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೌದು, ಆ ಚೈಲ್ಡ್ ಲೈಕ್ ಇನ್ನೋಸೆನ್ಸ್ ಅವರಲ್ಲಿ ಇದ್ರೆ ಮಾತ್ರ ಅದು ಸಾಧ್ಯ. ಅಕ್ಷಯ್ ಕುಮಾರ್ ಅವರು ಅವ್ರ ಇಂಟರ್ವ್ಯೂ ಹೇಳ್ತಾರೆ ಒಂದ್ಸತಿ, ಅವರು ಚೆನ್ನಾಗಿ ಗೊತ್ತಿರ್ಲಿಲ್ಲಂತೆ, ಅವ್ರ ಅಪ್ಪ ಯಾವಾಗ್ಲೂ ಬಯೋರತ್ತೆ, ಏನೋ ಆಗ್ತ್ಯಾ ನಾಲ್ಕು ನೀನ್ ಏನಾಗ್ತೇ ಹಾಗೆ ಹೇಗೆ ಅಂತ, ಮೇ ಆಕ್ಟರ್ ಬನುಂಗ ಅಂತ ಫುಲ್ ಕೋಪದಲ್ಲಿ ಹೇಳೋವಂತಿ. ನಾವ್ ಅದನ್ನ ಹೇಳ್ತಾ ನಾಲ್ಗೇಳ್ ಸರಸ್ವತಿ ಅದನ್ನ ಹೆಂಗ್ ಮಾಡ್ಬಿಡ್ತಾಳೆ ಅಂದ್ರೆ, ನೋಡಿ ನಾನು ಅದೇ ಎನರ್ಜಿ ಅಟ್ರಾಕ್ಟ್ ಮಾಡಿ ನಾನು ಅದೇ ತರ ಮಾರ್ಷಲ್ ಆರ್ಟ್ಸ್ ಗೆಲ್ಲ ಸೇರ್ಕೊಂಡು ನಾನು ಆಕ್ಟರ್ ಆಗ್ಬಿಟ್ಟೆ ಅಂತ ಹೇಳ್ತಾರೆ.